ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಇಂದಿನ ಆಧುನಿಕ ಮಾಧ್ಯಮ ಯುಗದಲ್ಲಿ ಪತ್ರಕರ್ತರಿಗೆ ಎಐ ಬಳಕೆ ಹಾಗೂ ಸುಳ್ಳು ಸುದ್ದಿಗಳ ಹಾವಳಿ ತಪ್ಪಿಸುವ ಉದ್ದೇಶದಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗಳ ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನ ಬೈದರ್ ನಗರದ ಮೈಲೂರು ರಸ್ತೆಯಲ್ಲಿರುವಂತಹ ಜಿಎನ್ಡಿ ಕಾಲೇಜ್ ಕ್ಯಾಂಪಸ್ನ ಗುರುನಾನಕ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ಸಂದೇಶವನ್ನ ಸಾರ್ವಜನಿಕರಿಗೆ ತಲುಪಿಸುವುದರ ಜೊತೆಗೆ ಈ ಅಂಗಗಳ ನ್ಯೂನ್ಯತೆಯನ್ನ ಎತ್ತಿ ಹಿಡಿಯುವ ಮತ್ತು ಪ್ರಗತಿದಾಯಕ ಕಾರ್ಯ ಮಾಡಿದರೆ ಅವನ್ನ ಪ್ರಶಂಸಿಸುವ ಕಾರ್ಯ ಮಾಧ್ಯಮಗಳು ಮಾಡುತ್ತವೆ ಎಂದರು. ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ, ನಮ್ಮ ಆಡಳಿತದ ನಾಲ್ಕನೇ ಒಂದು ಆಧಾರ ಸ್ತಂಭ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ ಮಾಧ್ಯಮದ ಮೇಲೂ ಅಷ್ಟೇ ಒಂದು ಜವಾಬ್ದಾರಿ ಇದೆ. ಯಾಕೆ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳ್ತೀವಿ? ಶಾಸಕಾಂಗ ನಾವು ಕಾಯ್ದೆ ಕಾನೂನು ಮಾಡ್ತೀವಿ, ಕಾರ್ಯಾಂಗ ಅದನ್ನು ಅನುಷ್ಠಾನ ಮಾಡ್ತದೆ, ನ್ಯಾಯಾಂಗ ಸಂವಿಧಾನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವಲ್ಲ ಅನ್ನುವಂತ ನೋಡುವಂಥದ್ದು. ಇವೆಲ್ಲ ಎಲ್ಲೋ ಒಂದ್ ಕಡೆ ಲೋಪದೋಷಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ಜನರಿಗೆ ತಂದು ಜನರಿಗೆ ಮುಟ್ಟಿಸುವಂತ ಒಂದು ಮಹತ್ತರವಾದಂತಹ ಕೆಲಸ, ಮತ್ತೆ ಸಮಾಜದಲ್ಲಿ ಒಂದು ಜನಾಭಿಪ್ರಾಯ ಮೂಡುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮಾಧ್ಯಮಕ್ಕಿದೆ ಅಂತಲೇ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ. ಅದಕ್ಕೆ ಪತ್ರಿಕಾ ವೃತ್ತಿ ಇದೊಂದು ಬರೀ ವೃತ್ತಿ ಅಲ್ಲ, ಇದೊಂದು ಪವಿತ್ರವಾದಂತಹ ವೃತ್ತಿ ಅಂತೇಳಿ ನಾವೆಲ್ಲ ಸಮಾಜ ಸೇವೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳು, ಇವತ್ತು ನೀವು ನೋಡಿ, ಇವತ್ತಿನಿಂದಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹಿತ ನಮ್ಮೆಲ್ಲ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವತ್ತೇನು ಅನಕ್ಷರತೆ ಇತ್ತು. ಯಾರು 10-15% ಸಾಕ್ಷರತೆ ಮಾತ್ರ ಇತ್ತು. ಯಾರಿಗೂ ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಅಂತ ಸಮಯದಲ್ಲಿ ಸಹಿತ ಬಾಲ್ ಗಂಗಾಧರ್ ತಿಲಕ್ರವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ, ಒಂದು ಬದಲಾವಣೆ ತರಲಿಕ್ಕೆ ಅವರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿ ಕಿಚ್ಚು ಹತ್ತಿಸುವಂತಹ ಒಂದು ಕೆಲಸವನ್ನು ಮಾಡಿದಂಥದ್ದು ನೋಡಿದ್ದೇವೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೇಬಿಸ್ ಇಮ್ಯುನೋಗ್ಲೋಬಿನ್ ಇಂಜೆಕ್ಷನ್ ಲಭ್ಯವಿಲ್ಲ ಎಂಬ ಕಾರಣದಿಂದಾಗಿ ಹಲವಾರು ರೋಗಿಗಳು ಪರದಾಡುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಮನ್ನಾಖೇಳಿ ಗ್ರಾಮದ ಶಮಿತಾ, ಚರಣ್ ರೆಡ್ಡಿ, ಈಶ್ವರಿ ಸೇರಿದಂತೆ ಹಲವು ವ್ಯಕ್ತಿಗಳು ಹುಚ್ಚು ನಾಯಿ ಕಡಿತದಿಂದ ಗಾಯಗೊಂಡಿದ್ದು ಅವರನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬ್ರಿಮ್ಸ್ಗೆ ಕರೆತರಲಾಯಿತು. ಆದ್ರೆ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲ ಎಂಬ ಕಾರಣದಿಂದ ವೈದ್ಯರು ರೋಗಿಗಳ ಸಂಬಂಧಿಕರಿಗೆ ಹೊರಗಡೆ ಇಂಜೆಕ್ಷನ್ ತೆಗೆದುಕೊಂಡು ಬನ್ನಿ ಅಂತ ಚಿಟ್ಟಿ ಬರೆದು ನೀಡಿದ್ದಾರೆ. ರೋಗಿಗಳ ಸಂಬಂಧಿಕರು 2150 ರೂಪಾಯಿ ಕೊಟ್ಟು ಮೆಡಿಕಲ್ ಸ್ಟೋರ್ ನಿಂದ ಇಂಜೆಕ್ಷನ್ ಖರೀದಿಸಿದ್ದಾರೆ. ಉಚಿತ ಚಿಕಿತ್ಸೆ ಎಂದು ಬಂದ್ರೆ ಇಲ್ಲಿ ದುಡ್ಡು ಕೊಟ್ಟು ಇಂಜೆಕ್ಷನ್ ತರಬೇಕಾದ ಸ್ಥಿತಿ ಏಕೆ ಎಂಬ ಅಸಮಾಧಾನವನ್ನ ಸಂಬಂಧಿಕರು ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆಯನ್ನ ಗಮನಿಸಿದಂತಹ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಬ್ರಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಧರ್ಮಸ್ಥಳದ ಸಮೀಪದ ಮೀಸಲು ಅರಣ್ಯ ಪ್ರದೇಶದಲ್ಲಿ ನೂರಾರು ಅಸ್ಥಿಪಂಜರಗಳು ಪತ್ತೆಯಾಗಿರುವಂತಹ ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ಈಗಾಗಲೇ ಪ್ರಾರಂಭವಾಗಿದ್ದೆ, ತನಿಖಾ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನ ಈ ಘಟನೆಗೆ ಕಾರಣವಾಯಿತೆ ಎಂಬುದನ್ನ ತನಿಖೆ ಸ್ಪಷ್ಟಪಡಿಸಲಿದೆ ಮತ್ತು ಸಚಿವರು ಹೇಳಿದಂತೆ ಯಾರು ಬಾಧ್ಯರು, ಯಾವ ಪ್ರದೇಶದಲ್ಲಿ ಅಕ್ರಮ ನಡೆದಿದೆ, ಯಾವ ಸರ್ವೆ ನಂಬರ್ ಒಳಗಡೆ ನಡೆದಿದೆ, ಯಾವ ಅವಧಿಯಲ್ಲಿ ಈ ಅಕ್ರಮ ನಡೆದಿದೆ ಎಂಬುದೆಲ್ಲವೂ ತನಿಖೆಯಲ್ಲಿ ಹೊರಬರುತ್ತದೆ ಎಂದರು. ನೋಡಿ, ತನಿಖೆ ನಡೀತಾ ಇದೆ. ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲಾದರೂ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ತೋರಿಸಿದ್ರೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸ್ತೇವೆ. ತನಿಖಾ ವರದಿ ಬರೆದ್ರೆ ನಾನು ಹೆಂಗ್ ವಾಪುಗಳ ಮೇಲೆ ಹೆಂಗೆ ತೀರ್ಮಾನ ಮಾಡಬಹುದು? ತನಿಖಾ ವರದಿ ಕೈ ಸೇರ್ಲಿ. ಇದಕ್ಕೆ ನಾನು ಹೇಳ್ತಾ ಇದ್ದೇನೆ,
ಅದು ಎಲ್ಲಿ ಇಲ್ಲಿಗಲ್ ಆಗಿದೆ, ಯಾವ ಅರಣ್ಯ ಪ್ರದೇಶ ಇದೆ, ಯಾವ ಸರ್ವೆ ನಂಬರ್ ಇದೆ, ಯಾರ ವ್ಯಾಪ್ತಿಯಲ್ಲಿ ಬರ್ತದೆ, ಯಾವತ್ತಾಗಿದೆ, ಯಾರು ಜವಾಬ್ದಾರಾಗಿದ್ದಾರೆ, ಅದೆಲ್ಲ ತನಿಖೆಯಲ್ಲಿ ಬರ್ತದೆ. ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಅಕ್ರಮವಾಗಿದ್ರೆ ಖಂಡಿತವಾಗಿ ಕ್ರಮ ಆಗುತ್ತೆ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಹಾರಕುಡ ಚನ್ನಬಸವೇಶ್ವರ ಮಂಗಲ ಮಂಟಪದ ಉದ್ಘಾಟನೆ ಹಾಗೂ ಚನ್ನಬಸವ ಶಿವಯೋಗಿಗಳ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಭಾತಂಬ್ರದ ಜಗದ್ಗುರು ಯೋಗೀಶ್ವರ ಸ್ವಾಮೀಜಿ ಅವರು ಮಂಗಲ ಮಂಟಪದ ಉದ್ಘಾಟನೆಯನ್ನು ನೆರವೇರಿಸಿದರು. ಹಾರಕುಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಚನ್ನಬಸವ ಶಿವಯೋಗಿಗಳ ಮೂರ್ತಿ ಅನಾವರಣಗೊಳಿಸಿದರು. ಸಮಾರಂಭಕ್ಕೂ ಮುಂಚೆ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಿಂದ ಅಲಂಕೃತ ರಥದಲ್ಲಿ ಪೂಜ್ಯರ ಮೆರವಣಿಗೆ ನಡೆಯಿತು. ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮಂಗಲ ಮಂಟಪದ ಉದ್ಘಾಟನೆ ನಡೆಯುತ್ತಾ ಇದೆ. ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಮೋಹನ್ ಮಾರ್ಕೆಟ್ ಹಬ್ಬದ ಖರೀದಿಗಾಗಿ ಜನರ ಒತ್ತಾಸೆಯಿಂದ ಮಿಂಚುತ್ತಿದೆ. ರಕ್ಷಾ ಬಂಧನ ಹಾಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಹೂವುಗಳು, ಹಣ್ಣುಗಳು ಮತ್ತು ಅಲಂಕಾರಿಕ ವಸ್ತುಗಳು ಹಾಗೂ ರಾಖಿ ಖರೀದಿ ಜೋರಾಗಿ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಹಣ್ಣು ಹಾಗೂ ಹೂವಿನ ದರ ಸಾಮಾನ್ಯವಾಗಿ ಗಗನಕ್ಕೇರಿದ್ದು 2 ದಿನಗಳಿಂದ ಬೆಂಬಿಡದೆ ಸುರಿಯುತ್ತಿದ್ದ ಮಳೆರಾಯ ಈಗ ಕೊಂಚ ವಿಶ್ರಾಂತಿ ಪಡೆದ ಹಿನ್ನೆಲೆ ಜನರು ಮಾರುಕಟ್ಟೆಯತ್ತ ಹರಿದು ಬರುತ್ತಿದ್ದಾರೆ. ಹಬ್ಬದ ದಿನಗಳಲ್ಲಿ ಸರಕುಗಳ ಬೇಡಿಕೆ ಹೆಚ್ಚಾಗಿರುತ್ತದೆ. ಅದೇ ರೀತಿ ಕಳೆದ 2 ದಿನಗಳಿಂದ ಮಳೆ ಇದ್ದಿದ್ದರಿಂದ ದರ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆದರೂ ಸಹ ಸಾರ್ವಜನಿಕರು ಖರೀದಿಗಾಗಿ ಮಾರುಕಟ್ಟೆಯತ್ತ ಹರಿದು ಬರುತ್ತಿರುವುದು ಖುಷಿ ತಂದಿದೆ. ಮಳೆರಾಯಿನ ಈ ವಿರಾಮ ಕೊಂಚ ಖುಷಿಯನ್ನು ಸಹ ನೀಡಿದೆ ಎನ್ನುತ್ತಾರೆ ಹೂವಿನ ವ್ಯಾಪಾರಿ ಬಸವರಾಜ್. ವ್ಯಾಪಾರ ಜೋರಾಗಿ ನಡೆದಿದೆ. ಎಲ್ಲ 2 ದಿವಸ ಆಯಿತು ಮಳೆಯಾಗಿ ಎಲ್ಲ ಗಿರಾಕಿ ಕಡಿಮೆ ಇತ್ತು. ಇವಾಗ ಮಳೆ ಕಡಿಮೆ ಆಗಿ ಎಲ್ಲ ಗಿರಾಕಿಗಳು ಚೆನ್ನಾಗಿ ಬರ್ತಾ ಇದೆ. ಹೂಗಳು ಏನಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿವ. ಈಗೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ. ಆಮೇಲೆ ಏನಪ್ಪ ಅಂದ್ರೆ 2 ದಿವಸ ಮಳೆ ಬಿದ್ದಿಲ್ಲ. ಆವಾಗ ಏನಪ್ಪ ಅಂದ್ರೆ ಹೂವು ಕಡಿಮೆ ಆಗ್ಯದ. ಹಾಗಾಗಿ ರೇಟ್ ಎಲ್ಲ ಜಂಪ್ ಆಗಿಬಿಟ್ಟು ಹೂವಿದು. ಈಗ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಇದೆಲ್ಲ ಈಗೆಲ್ಲ ಶಿಸ್ತು ಖರೀದಿ ಹೊಂಟಿದ್ದಾರೆ. ಎಲ್ಲರೂ ಹೆಣ್ಮಕ್ಳಾಗಿ ಹೊಂಟಿದ್ದಾರೆ ಎಲ್ಲರೂ ಸರಿಯಾಗಿ. ಈಗೆಲ್ಲ ವ್ಯಾಪಾರ ಸರಿಯಾಗಿದೆ. ಬೆಸ್ಟ್ ಆಗಿ ನಡೆದ ಈಗಂತೂ. ನನ್ನ ಹೆಸರು ಬಸವರಾಜು, ಶ್ರೀ ಸಾಯಿ ಹೂವಿನ ಅಂಗಡಿ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬೀದರ್ ರಸ್ತೆಯಲ್ಲಿರುವಂತಹ ತಾಲೂಕು ಕ್ರೀಡಾಂಗಣದಲ್ಲಿ ಆಚರಿಸಲಾಗುತ್ತಿದೆ ಅಂತ ತಹಶೀಲ್ದಾರ್ ಮಹೇಶ್ ಪಾಟೀಲ್ ತಿಳಿಸಿದ್ದಾರೆ. ಇನ್ನು ಔರಾದ್ನ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರ ನಡೆದಂತಹ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಸ್ವಾತಂತ್ರ್ಯ ದಿನ ಆಚರಿಸಲಾಗ್ತಾ ಇತ್ತು. ಸ್ಥಳೀಯರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಅಭಿಪ್ರಾಯದ ಮೇರೆಗೆ ಈ ಸಲ ತಾಲೂಕು ಕ್ರೀಡಾಂಗಣದಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದರು. ಇನ್ನು ತಾಲೂಕು ಕ್ರೀಡಾಂಗಣದಲ್ಲಿ ಅಗತ್ಯ ಸೌಲಭ್ಯ ಕಲ್ಪಿಸಲು ಪಟ್ಟಣ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಇದೇ ವೇಳೆ ಸೂಚನೆಯನ್ನ ನೀಡಿದ್ರು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪೊಲೀಸ್, ಗೃಹ ರಕ್ಷಕ ದಳ, ಶಾಲಾ ಮಕ್ಕಳಿಂದ ಪರೇಡ್ ನಡೆಸಲಾಗುವುದು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗುವುದು ಎಂದರು. ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಹೆಸರಿನಲ್ಲಿ ಬಸವಣ್ಣನವರಿಗೆ ಅವಮಾನಿಸುವ ಹಾಗೂ ಲಿಂಗ ಧರ್ಮದ ವಿರುದ್ಧ ಕುತಂತ್ರ ಹೆಣೆಯುತ್ತಿರುವ ಬಸವ ದ್ರೋಹಿಗಳ ವಿರುದ್ಧ ನಾಡಿನ ಬಸವಪರ ಹಿಂದುಳಿದ ಮಠಗಳ ಸ್ವಾಮೀಜಿಗಳು, ಸಂಘಟಕರು, ಭಕ್ತರು ಒಗ್ಗಟ್ಟಿನಿಂದ ಸಿಡಿದೇಳಬೇಕು ಅಂತ ಲಿಂಗಾಯತ ಮಹಾಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಹೇಳಿದ್ದಾರೆ. ಜಗತ್ತು ಬಸವಣ್ಣನವರನ್ನ ಜಗದ್ಗುರು, ಜಗಜ್ಯೋತಿ ಅಂತ ವಂದಿಸುತ್ತಿದೆ. ಆದರೆ ಬಸವ ತತ್ವವನ್ನ ಒಪ್ಪಿಕೊಳ್ಳದ ಕೆಲವರು ಬಸವ ಕಲ್ಯಾಣದ ಭೂಮಿಯಲ್ಲಿ ತಮ್ಮ ವ್ಯಕ್ತಿ ಪ್ರತಿಷ್ಠೆಯ ವೈಭವ ಮೆರೆಯಲು ಮುಂದಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದ ಮುಷ್ಕರದಲ್ಲಿ ಪಾಲ್ಗೊಂಡ ವಿವಿಧ ನಿಗಮಗಳ ನೌಕರರಿಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ. ಮಂಗಳವಾರ ಮುಷ್ಕರ ನಡೆಸಲು ಕರೆ ನೀಡಲಾಗಿತ್ತು. ಮುಷ್ಕರ ನಡೆಸದಂತೆ ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಈ ನಡುವೆ ಚಾಲಕರು, ನಿರ್ವಾಹಕರು, ಡಿಪೋ ಸಿಬ್ಬಂದಿ ಸೇರಿ ಹಲವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗದೆ ಮಧ್ಯಾಹ್ನದ ಬಳಿಕ ಹಾಜರಾದವರಿಗೆ ತಡವಾಗಲು ಕಾರಣವೇನು ಅಂತ ವಿಚಾರಣೆಗೆ ವಿವರಣೆ ನೀಡುವಂತೆ ನೋಟಿಸ್ ಕಳಿಸಲಾಗಿದೆ. ಮಧ್ಯಾಹ್ನದ ಬಳಿಕವೂ ಬಾರದವರಿಗೆ ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಅಂತ ನೋಟಿಸ್ ನಲ್ಲಿ ಪ್ರಶ್ನಿಸಲಾಗಿದೆ. ಈಗ ಕಳೆದ 5ನೇ ತಾರೀಕು ನಾವು ನ್ಯಾಯಯುತವಾದಂಥ ಬೇಡಿಕೆಯನ್ನು ಮುಂದಿಟ್ಟು ಕಾನೂನುಬದ್ಧವಾಗಿ 22 ದಿನಗಳ ಮುಂಚಿತವಾಗಿ ಒಂದು ಮುಷ್ಕರದ ಕರೆಯನ್ನು ಪತ್ರದ ಮುಖೇನ ಕೊಟ್ಟು ಸರ್ಕಾರಕ್ಕೆ, ಮ್ಯಾನೇಜ್ಮೆಂಟ್ಗೆ ಕೊಟ್ಟು ಮುಷ್ಕರವನ್ನು ಮಾಡಲಾಗಿರುತ್ತದೆ. ಆ ಒಂದು ಪ್ರಯುಕ್ತ ನಮ್ಮ ಆಡಳಿತ ಮಂಡಳಿಯಿಂದ ಏನು ಒಂದು ಕಾರಣ ಕೇಳೋ ಸೂಚನಾ ಪತ್ರವನ್ನು ಜಾರಿಗೊಳಿಸಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ
ಮುಷ್ಕರದಲ್ಲಿ ಕಾನೂನು ಬಾಹಿರ ಭಾಗಿಯಾಗಿರ್ತೀರಿ ಮತ್ತು ಗೈರುಹಾಜರಾಗಿರ್ತೀರಿ ಕರ್ತವ್ಯ ಎಂಬ ಒಂದು ವಿಚಾರದಲ್ಲಿ ನಮಗೆ ನೋಟಿಸನ್ನು ಕೊಟ್ಟಿರ್ತಾರೆ. ಈಗ ನಾವು ನ್ಯಾಯಯುತವಾದಂಥ ಬೇಡಿಕೆ ಇಟ್ಕೊಂಡು ಈಗಾಗಲೇ ನಾವು ಮುಷ್ಕರವನ್ನು ಕಾನೂನುಬದ್ಧವಾಗಿ ಮಾಡಿರ್ತೀವಿ. ಅದರ ವಿಚಾರದಲ್ಲಿ ಸರ್ಕಾರದ ಮತ್ತು ಆಡಳಿತ ಮಂಡಳಿ ಯಾವ ರೀತಿ ನಿರ್ಧಾರ ತಗೊಂಡಿದೆ ಎಂಬುದು ಗೊತ್ತಿಲ್ಲ ನಮಗೆ. ಕೇಂದ್ರ ಸರ್ಕಾರ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ತನ್ನ ಏಜೆಂಟ್ ರೀತಿ ಬಳಸಿಕೊಳ್ಳುತ್ತಿರುವುದರ ವಿರುದ್ಧ ಜನ ಆಂದೋಲನ ಆಗಬೇಕಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅಂತ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಬೀದರ್ನಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ನಿನ್ನೆ ಮಾತನಾಡಿದಂತಹ ಅವರು ಮತದಾರರ ಪಟ್ಟಿಯಲ್ಲಿ ಹಲವು ಕಡೆ ಏರುಪೇರು ಆಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದನ್ನ ರಾಹುಲ್ ಗಾಂಧಿ ಅವರು ಜನರ ಮುಂದೆ ತರುತ್ತಿದ್ದಾರೆ ಎಂದರು. ಕಳವು ಮಾಡಿದ್ದು ಸಾಬೀತಾಗಿದೆ. ಇವತ್ತು ಮತದಾರ ಪಟ್ಟಿಯಲ್ಲಿ ಏರುಪೇರು ಮಾಡಿದ್ದು ಸಾಬೀತಾಗಿದೆ. ಹೀಗಾಗಿ ಮಾನ್ಯ ರಾಹುಲ್ ಗಾಂಧಿಯವರು ಇದನ್ನು ಜನರ ಮುಂದೆ ತರ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ದುರುಪಯೋಗ ಮಾಡಿಕೊಂಡು ತನ್ನ ಒಂದು ಏಜೆಂಟ್ ಥರ ಉಪಯೋಗ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಜನಾಂದೋಲನ ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ನಾವೆಲ್ಲ ರಾಹುಲ್ ಜಿಯವ್ರ ಜೊತೆಯಲ್ಲಿ ಇದ್ದೇವೆ. ಸರ್, ಅರಣ್ಯ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಪ್ರದರ್ಶನದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದೆ ಸರ್. ಇಂದು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ರಾಜ್ಯ ಖಾತೆ ಸಚಿವ ಶೋಭಾ ಕರಂದ್ಲಾಜೆ ಅವರನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಆತ್ಮೀಯವಾಗಿ ಭೇಟಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕಾರ್ಮಿಕರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು, ಅವರಿಗೆ ಸರಿಯಾದ ಸೌಲಭ್ಯಗಳ ಕೊರತೆ, ವೇತನ ಸಮಸ್ಯೆ, ಆರೋಗ್ಯ ಮತ್ತು ಭದ್ರತಾ ಸೌಲಭ್ಯಗಳ ಕೊರತೆ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕರು ಮನವಿಯನ್ನ ಮಾಡಿದ್ರು. ಸಚಿವರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.